ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ಬೆನ್ನಲ್ಲೇ ಹಿರಿಯ ನಾಯಕ ಸಿದ್ದರಾಮಯ್ಯ ಅವರು ದೆಹಲಿಯಲ್ಲಿ ಭರ್ಜರಿ ರಾಜಕೀಯ ಚಟುವಟಿಕೆಗಳನ್ನು ಆರಂಭಿಸಿದ್ದಾರೆ. ಇಂದು ಬೆಳಗ್ಗೆ ನವದೆಹಲಿಯ 10 ಜನಪದ ನಿವಾಸದಲ್ಲಿ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರನ್ನ ಸಿದ್ದರಾಮಯ್ಯ ಭೇಟಿ ಮಾಡಿ ಮಹತ್ವದ ಚರ್ಚೆ ನಡೆಸಿದ್ದಾರೆ. ಈ ವೇಳೆ ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಹಾಗೂ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಕೂಡ ಉಪಸ್ಥಿತರಿದ್ದರು. ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ಮರುದಿನವೇ ಸಿದ್ದರಾಮಯ್ಯ ದೆಹಲಿ ತಲುಪಿದ್ದು ಹೈಕಮಾಂಡ್ ನಾಯಕರಿಗೆ ಧನ್ಯವಾದಗಳನ್ನು ಅರ್ಪಿಸಿದರು. ಅತ್ಯಂತ ಕಡಿಮೆ ಅವಧಿಯಲ್ಲಿ ತಮಗೆ 2 ಬಾರಿ ಮುಖ್ಯಮಂತ್ರಿ ಹಾಗೂ 2 ಬಾರಿ ವಿರೋಧ ಪಕ್ಷದ ನಾಯಕನ ಸ್ಥಾನ ನೀಡಿ ಗೌರವಿಸಿದ ಕಾಂಗ್ರೆಸ್ ಪಕ್ಷಕ್ಕೆ ನಾನು ಸದಾ ಋಣಿಯಾಗಿದ್ದೇನೆ ಅಂತ ಸಿದ್ದರಾಮಯ್ಯ ಭಾವುಕರಾಗಿ ನುಡಿದರು. ರಾಹುಲ್ ಗಾಂಧಿ ಅವರೊಂದಿಗಿನ ಸುಮಾರು 1 ಗಂಟೆಯ ಸುದೀರ್ಘ ಸಭೆಯ ಬಳಿಕ ಸಿದ್ದರಾಮಯ್ಯ ಅವರು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸಕ್ಕೆ ಆಗಮಿಸಿ ಮುಂದಿನ ಸರ್ಕಾರ ರಚನೆಯ ರೂಪುರೇಷೆಗಳ ಬಗ್ಗೆ ಚರ್ಚಿಸಿದರು. ಇದೇ ವೇಳೆ ಸಿದ್ದರಾಮಯ್ಯ ಅವರ ಸಾರ್ವಜನಿಕ ಜೀವನವನ್ನ ಮಲ್ಲಿಕಾರ್ಜುನ ಖರ್ಗೆ ಅವರು ಮುಕ್ತ ಕಂಠದಿಂದ ಶ್ಲಾಘಿಸಿದರು. ಈ ಕುರಿತು ಸೋಷಿಯಲ್ ಮೀಡಿಯಾ ಎಕ್ಸ್ನಲ್ಲಿ ಬರೆದುಕೊಂಡಿರತಕ್ಕಂಥ ಖರ್ಗೆ, ಸಿದ್ದರಾಮಯ್ಯ ಅವರ ಇಡೀ ಜೀವನ ಸದಾ ಗೌರವ, ಕರುಣೆ ಮತ್ತು ಸಾಮಾಜಿಕ ನ್ಯಾಯದ ಬದ್ಧತೆಯನ್ನ ಪ್ರತಿಬಿಂಬಿಸಿದೆ. ಹಳ್ಳಿಯ ಸರಳ ಹಿನ್ನೆಲೆಯಿಂದ ಬಂದು ಹಿಂದುಳಿದ ವರ್ಗಗಳ ಹಕ್ಕುಗಳಿಗಾಗಿ ಹೋರಾಡಿ 2 ಬಾರಿ ಯಶಸ್ವಿ ಸಿಎಂ ಆಗಿ ಅವರು ನೀಡಿದ ಸೇವೆಗೆ ಕರ್ನಾಟಕ ಹಾಗೂ ಕಾಂಗ್ರೆಸ್ ಪಕ್ಷ ಸದಾ ಕೃತಜ್ಞವಾಗಿರುತ್ತದೆ ಅಂತ ಗೌರವ ಸಲ್ಲಿಸಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಸುದೀರ್ಘವಾಗಿ ಬರೆದವರೇ. ಸಿದ್ದರಾಮಯ್ಯನವರು ಅವರು ಕೂಡ ರಿಸೈನ್ ಮಾಡೋ ಮೋಡಲ್ಲ ಇದ್ರು. ನಾನೇನೋ 1-6 ತಿಂಗಳು ಜಾಸ್ತಿ ತಗೋತೀನಿ ಅಂತ, ಈಗೇನು ರಾಜೀನಾಮೆ ಕೊಟ್ಟಿದ್ರೆ ಇದೇ ಟೈಮ್ ರಾಜೀನಾಮೆ ಕೊಡ್ತೀನಿ ಅಂತ ಸಿದ್ದರಾಮಯ್ಯನವರು ಮೊದಲೇ ಹೇಳಿದರು. ಅಂದರೆ ಆಪ್ತರ ಬಳಿ ನಾನಿನ್ನು 2 ವರ್ಷ ಮುಂದುವರಿತೀನಿ, ನಾನು ಬಿಟ್ರಿಲ್ಲ ಅನ್ನೋ ಭ್ರಮೆಲೇನು ಸಿದ್ದರಾಮಯ್ಯನವರು ಇರಲಿಲ್ಲ. ಆದರೆ ಅವ್ರ ಅಕ್ಕಪಕ್ಕ ಇದಿರಲ್ಲ, ಸಿದ್ದರಾಮಯ್ಯನವರು ಕ್ಲೀನ್ ಕೃಷ್ಣಪ್ಪ, ಸಿದ್ದರಾಮಯ್ಯ ದುಡ್ಡು ಮಾಡಿಲ್ಲ, ಸಿದ್ದರಾಮಯ್ಯ ವಂಚನೆ ಮಾಡಿಲ್ಲ, ಸಿದ್ದರಾಮಯ್ಯ ಭ್ರಷ್ಟಾಚಾರ ಮಾಡಿಲ್ಲ. ಆದರೆ ಅಕ್ಕಪಕ್ಕ ಇದ್ದವ್ರಲ್ಲ ತಿಂದು ತೇಗಿ 1000 ಕೋಟಿ ಮಾಡ್ಕೊಂಡು ಆರಾಮಾಗವ್ರೆ. ಸಿದ್ದರಾಮಯ್ಯ ಎದೆ ಮುಟ್ಟಿ ಹೇಳ್ಕೋಬಹುದು, ನಾನು ಸ್ವಚ್ಛ, ನಾನು ನೀಟ್ ಅಂತ. ಆದರೆ ಸಿದ್ದರಾಮಯ್ಯನವ್ರ ಹೆಸರು ಹೇಳಿ 100 ಕೋಟಿ 1000 ಕೋಟಿ ಮಾಡೋರಲ್ಲ, ತಿಂದು ತೇಗವ್ರಲ್ಲ ಅವರೇ. ಸಿದ್ದರಾಮಯ್ಯನವ್ರಿಗೆ ಕೆಟ್ಟ ಹೆಸರು ಬಂದಿದ್ದೆ ಬೆಳವಣಿಗೆ ಈ ಅವಧಿಯಲ್ಲಿ. ಹಾಗಾಗಿ ಸಿದ್ದರಾಮಯ್ಯನವ್ರಿಗೆ ಅಧಿಕಾರ ಬೇಕಿರಲಿಲ್ಲ, ಆದರೆ ಅವ್ರ ಅಕ್ಕಪಕ್ಕದವ್ರಿಗೆ ಸಿದ್ದರಾಮಯ್ಯ ಮುಂದುವರಿಬೇಕಾಗಿತ್ತು. ಆದರೆ ಅದು ಯಾವುದಕ್ಕೂ ಕೇರ್ ಮಾಡಲಿಲ್ಲ ಅವರು. ಹೈಕಮಾಂಡ್ ಹೇಳಿ ರಾಜೀನಾಮೆ ಕೊಡ್ತೀನಿ ಅಂತ ಕೊಟ್ಟರು. ಸೊ ಹಾಗಾಗಿ ಅವರ ಮರ್ಯಾದೆ ಇನ್ನೂ ಜಾಸ್ತಿ ಆಯಿತು, ಗೌರವ ಅವ್ರ ಬಗ್ಗೆ ಜಾಸ್ತಿ ಆಯಿತು. ಹಾಗಾಗಿ ಖರ್ಗೆ ಅವರಿಲ್ಲ ಉದ್ದುದ್ದಾಗಿ ಬರೆದವರೀಗ. ಸಿದ್ದರಾಮಯ್ಯನವರ ರಾಜೀನಾಮೆ ಬೆನ್ನಲ್ಲೇ ಸೈಲೆಂಟ್ ಆಗಿದ್ದ ಡಿ.ಕೆ. ಶಿವಕುಮಾರ್ ಇವತ್ತು ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾದ ಬಳಿಕ ಇದೇ ಮೊದಲ ಬಾರಿಗೆ ಮಾಧ್ಯಮಗಳ ಮುಂದೆ ಬಂದು ಮಹತ್ವದ ಹೇಳಿಕೆ ಕೊಟ್ಟಿದ್ದಾರೆ. ಇಂದು ನವದೆಹಲಿಯಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗಿ ಹೊಸ ಸರ್ಕಾರ ರಚನೆಯ ಬಗ್ಗೆ ಸುದೀರ್ಘ ಚರ್ಚೆ ನಡೆಸಿದ್ರು. ಈ ಭೇಟಿಯ ವೇಳೆ ಒಂದು ವಿಶೇಷ ಮತ್ತು ರಾಜಕೀಯವಾಗಿ ಮಹತ್ವದ ದೃಶ್ಯ ಕಂಡುಬಂತು. ಡಿ.ಕೆ.ಶಿ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರ ಕಾಲಿಗೆ ಬಿದ್ದು ಆಶೀರ್ವಾದ ಪಡ್ಕೊಂಡ್ರು. ಈ ವಿಡಿಯೋ ಸದ್ಯ ಕಾಂಗ್ರೆಸ್ ವಲಯದಲ್ಲಿ ಭಾರಿ ಸಂಚಲನ ಸೃಷ್ಟಿಸಿದೆ. ಖರ್ಗೆ ಅವರ ಭೇಟಿಯ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದಂಥ ಡಿ.ಕೆ. ಶಿವಕುಮಾರ್ ಶಾಸಕಾಂಗ ಪಕ್ಷದ ಸಭೆಯ ಬಗ್ಗೆ ಪ್ರಮುಖ ಮಾಹಿತಿಯನ್ನು ಹಂಚಿಕೊಂಡ್ರು. ಸಂಜೆ ಬೆಂಗಳೂರಲ್ಲಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ನಡೆಯುತ್ತೆ. ಹೈಕಮಾಂಡ್ ನಾಯಕರ ಸೂಚನೆಯ ಮೇರೆಗೆ ಈ ಸಭೆಯ ನಿಖರ ಸಮಯವನ್ನು ನಿರ್ಧರಿಸಲಾಗುತ್ತೆ. ಈಗಾಗಲೇ ಎಲ್ಲ ಶಾಸಕರಿಗೂ ಬೆಂಗಳೂರಿನಲ್ಲೇ ಇರುವಂತೆ ಸೂಚನೆ ನೀಡಲಾಗಿದೆ. ಮೊದಲಿಗೆ ಶಾಸಕಾಂಗ ಪಕ್ಷದ ನಾಯಕರನ್ನ ಆಯ್ಕೆ ಮಾಡುವ ಪ್ರಕ್ರಿಯೆ ಪೂರ್ಣಗೊಳ್ಳಬೇಕು. ನಂತರವಷ್ಟೇ ಪ್ರಮಾಣ ವಚನ ಸ್ವೀಕಾರದ ದಿನಾಂಕ ಅಥವಾ ಸಚಿವ ಸಂಪುಟ ರಚನೆ ಕುರಿತು ಚರ್ಚೆ ಮಾಡಲಾಗುತ್ತೆ. ಎಲ್ಲವನ್ನೂ ಹಂತ ಹಂತವಾಗಿ ನಡೆಸಲಾಗುವುದು ಅಂತ ಹೇಳಿ ಸದ್ಯಕ್ಕೆ ಸಸ್ಪೆನ್ಸ್ ಕಾಯ್ದುಕೊಂಡ್ರು. ಖರ್ಗೆ ಅವ್ರ ಕಾಲಿಗೆ ಅಷ್ಟೇ ಬಿದ್ದಿಲ್ಲ ಡಿ.ಕೆ. ಶಿವಕುಮಾರ್, ಸಿದ್ದರಾಮಯ್ಯನವ್ರ ಕಾಲಿಗೂ ಬಿದ್ದರು. ನಿನ್ನೆ ಸಿದ್ದರಾಮಯ್ಯನವ್ರ ಕಾಲಿಗೆ ಬಿದ್ದಿದ್ದು, ಅವ್ರನ್ನ ಅಪ್ಕೊಂಡಿದ್ದು, ತಪ್ಕೊಂಡಿದ್ದು, ಮತ್ತು ಇವತ್ತಿನ ಖರ್ಗೆ ಕಾಲಿಗೆ ಬಿದ್ದಿದ್ದು. ಅಂದರೆ ಮನುಷ್ಯ ಜವಾಬ್ದಾರಿ ಸ್ಥಾನಕ್ಕೆ ಹೋದಾಗ ಒಂದಷ್ಟು ತಗ್ಗಿ ಬಗ್ಗಿ ವಿಶ್ವಾಸದಲ್ಲಿ ಹೋಗೋ ಅವಶ್ಯಕತೆ ಇದೆ. ಅದರಲ್ಲಿ ಡಿ.ಕೆ. ಶಿವಕುಮಾರ್ ಅವರು ವಿಶ್ವಾಸದಲ್ಲಿ ಹೋಗುವಂಥ ಅವಶ್ಯಕತೆ ಭಾಳ ಇದೆ. ಯಾಕಂದರೆ ಡಿ.ಕೆ. ಶಿವಕುಮಾರ್ ಬಗ್ಗೆ ಇರತಕ್ಕಂಥ ಆರೋಪವೇ ಹೊರಟು ಮನುಷ್ಯ ಯಾರ ಮಾತು ಕೇಳಲ್ಲ, ಡೋಂಟ್ ಕೇರ್ ಕಲ್ಚರು, ಬರೀ ಹಿಂಗೆ ನೋಡ್ಕೊಂಡು ಓಡಾಡ್ತಾರೆ ಅಂತಿತ್ತು. ಬಟ್ ಅವರು ಯಾವಾಗ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟ ನಂತರ ಡಿ.ಕೆ. ಶಿವಕುಮಾರ್ ವರ್ತನೆಗಳಲ್ಲಿ ಬದಲಾಯಿತು. ಈ ಹಿಂದೆನೂ ಬದಲಾಗಿತ್ತು. ಅವರು ಡಿ.ಸಿ.ಎಂ ಆದಮೇಲೆ ಡಿ.ಸಿ.ಎಂ ಬಿಫೋರ್ ಆಫ್ಟರ್ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಕೋಪ ತಾಪ ಎಲ್ಲ ಒಂದಷ್ಟು ಕಡಿಮೆ ಆಗಿತ್ತು. ಆದರೆ ಇನ್ನೊಂದಷ್ಟು ಬದಲಾವಣೆಗಳು ಭಾಳ ಆಗಬೇಕಾಗಿತ್ತು. ಬಟ್ ಈಗ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆಯೋ ಇವೆಲ್ಲ ಏನು ಕಾಣ್ತಿದೆಯಲ್ಲ, ಎಸ್, ಮನುಷ್ಯ ಮುಖ್ಯಮಂತ್ರಿ ಆದಮೇಲೆ ಬದಲಾಗ್ಬೋದೇನೋ, ಆರಾಮಾಗಿ ಆ ಜವಾಬ್ದಾರಿ ನಿಭಾಯಿಸ್ಬೋದೇನೋ ಅನ್ನೋದಕ್ಕೆ ಇವೆರಡು ಉದಾಹರಣೆಗಳು. ಸಿದ್ದರಾಮಯ್ಯ ಕಾಲಿಗೆ ಬಿದ್ದಿದ್ದು, ಖರ್ಗೆ ಅವ್ರ ಕಾಲಿಗೆ ಬಿದ್ದಿದ್ದು. ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆಯ ನಂತರ ಮುಂದಿನ ಲೆಕ್ಕಾಚಾರ, ಸಂಪುಟ ಅದು ಇದು ಅಂತ ಹೇಳಿದರೆ ಈಗಾಗಲೇ ಸಂಪುಟದ ಬಗ್ಗೆ ಒಂದಷ್ಟು ಕ್ಲಾರಿಟಿ ಇದೆ ಅವರಿಗೆ, ಒಂದಷ್ಟು ಜನರು. ಈ ಸಿದ್ದರಾಮಯ್ಯ ಕ್ಯಾಬಿನೆಟಲ್ಲಿ ಮಂತ್ರಿ ಆಗಿದ್ರು ಎಲ್ಲರೂ ಮನೆಗೆ ಕಳಿಸಿ ಹೊಸಬ್ರು ಹಾಕೊಂಡು ರಾಜಕಾರಣ ಮಾಡೋಕ್ಕಾಗಲ್ಲ. ಮಾಡ್ಬೋದು, ಗುಜರಾತಲ್ಲಿ ಎಲ್ಲ ಸಚಿವರನ್ನ ಮನೆಗೆ ಕಳಿಸಿ ಹೊಸ ಕ್ಯಾಬಿನೆಟ್ ಹಾಕೊಂಡು ಮಾಡಿದ್ರು, ಇಲ್ಲೂ ಆಗ್ಬೋದು, ಇಲ್ಲ ಅಂತೇನಿಲ್ಲ. ಆದರೆ ಕರ್ನಾಟಕದಲ್ಲಿ ಹಂಗಾಗಲ್ಲ. ಅದು ಕಾಂಗ್ರೆಸ್ ದೊಡ್ಡ ಹೊಡ್ತಾ. ಯಾಕೆಂದರೆ ನಮ್ಮನ್ನು ಬಿಟ್ಟರೆ ಇಲ್ಲ ಅನ್ನೋ ಒಂದಷ್ಟು ಮಂತ್ರಿಗಳವರಲ್ಲ, ನಾವೇ ಅಂತ ಸರ್ಕಾರ ಬಂದಾಗೆಲ್ಲ ಮಂತ್ರಿ ಅಂತ ಆಗೋರವರಲ್ಲ, ಅವ್ರು ಯಾರು ಬಿಟ್ಕೊಡಲ್ಲ.
ಅಧಿಕಾರ ಇಲ್ಲ, ಉಸಿರಿಲ್ಲದೆ ಬೇಕಾದ್ರೆ ಬದುಕಿರ್ತಾರೆ. ಉಸಿರು ಹೃದಯ ಬಡಿತಾ ಇಲ್ಲ ಅಂದ್ರೆ ಬದುಕ್ತಾರೆ. ಅಧಿಕಾರ ಇಲ್ಲದೆ ಬದುಕಲ್ಲ ಕೆಲವರು. ಹಾಗಾಗಿ ಅಂಥವ್ರು ಕ್ಯಾಬಿನೆಟ್ಗೆ ಒಂದಷ್ಟು ಜನ ಏನೋ ಮಾಡಿ ಲಾಬಿ ಗಿಬಿ ಮಾಡಿ ಬರ್ತಾರೆ. ಅಂಥವ್ರ ಪರವಾಗಿ ಸಿದ್ದರಾಮಯ್ಯನವರು ಲಾಬಿ ಮಾಡ್ತಾರೆ. ಸಿದ್ದರಾಮಯ್ಯನವರು ಸೂಚಿಸುವಂಥ ಹೆಸರು ಏನು ಎಲ್ಲ ಸ್ವಚ್ಛ ಭಾರತ್ ಥರ ನೀಟಾಗಿ ಸರ್ಕಾರ ಮಾಡ್ತಾರೆ ಸಚಿವರಾಗಿ ಅಂತಲ್ಲ, ಕೆಲವರು ಲಾಬಿ ಮಾಡೋಕ್ಕೆ ಅಂತ ಒಂದಷ್ಟು ಜನ ಅವರೆಲ್ಲ ಬರ್ತಾರೆ. ಕ್ಯಾಬಿನೆಟ್ನಲ್ಲಿ ಯೋಗ್ಯರಿಗೆ ಅವಕಾಶ ಕೊಟ್ಟರೆ ಯೋಗ್ಯ ಸರ್ಕಾರ, ಲಾಬಿ ಕೊಟ್ಟರೆ ಲಾಬಿ ಸರ್ಕಾರ. ಎಸಿನು ಮಾಜಿ ಸಿಎಂ ಸಿದ್ದರಾಮಯ್ಯ ಅವರ ರಾಜೀನಾಮೆ ಅಂಗೀಕಾರದ ಬೆನ್ನಲ್ಲೇ ಮುಂದಿನ ಸರ್ಕಾರ ರಚನೆ ಮತ್ತು ಸಚಿವ ಸಂಪುಟ ಕಸರತ್ತು ಜೋರಾಗಿದೆ. ಈ ನಡುವೆ ಸಿದ್ದರಾಮಯ್ಯನವರ ರಾಜೀನಾಮೆಗೆ ಅಸಲಿ ಕಾರಣವೇನು, ಮುಂದಿನ ಕೆಪಿಸಿಸಿ ಅಧ್ಯಕ್ಷ ಯಾರು ಮತ್ತು ಹೊಸ ಸರ್ಕಾರದಲ್ಲಿ ಎಷ್ಟು ಜನ ಉಪಮುಖ್ಯಮಂತ್ರಿಗಳು ಇರಲಿದ್ದಾರೆ ಅನ್ನೋ ಎಲ್ಲ ಗೊಂದಲಗಳಿಗೆ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಒಂದಷ್ಟು ಕ್ಲಾರಿಟಿನ ಕೊಡೋ ಪ್ರಯತ್ನ ಮಾಡಿದ್ರು. ಸುದ್ದಿಗಾರರೊಂದಿಗೆ ಮಾತಾಡಿದಂಥ ಸತೀಶ್ ಜಾರಕಿಹೊಳಿ ಅವರು ರಾಜಕೀಯದಲ್ಲಿ ಅಧಿಕಾರದಿಂದ ಕೆಳಗಿಳಿಯುವುದು ಮತ್ತು ಹೊಸಬರು ಬರುವುದು ಒಂದು ಸಹಜ ಪ್ರಕ್ರಿಯೆ. ಹೈಕಮಾಂಡ್ನೊಂದಿಗೆ ಮಾಡಿಕೊಂಡಿದ್ದ ಮುಂಚಿತ ಒಪ್ಪಂದದ ಪ್ರಕಾರವೇ ಸಿದ್ದರಾಮಯ್ಯ ಅವರು ತಮ್ಮ ಕರ್ತವ್ಯ ಮುಗಿಸಿ ಗೌರವಯುತವಾಗಿ ರಾಜೀನಾಮೆ ಕೊಟ್ಟಿದ್ದಾರೆ. ಪಕ್ಷದ ಹಿತಾಸಕ್ತಿಗಾಗಿ ಹೋದವರು ಮತ್ತು ಬರುವವರು ಒಟ್ಟಾಗಿ ಕೆಲಸ ಮಾಡಬೇಕಿದೆ. 2028ರ ಮುಂದಿನ ಚುನಾವಣೆಯಲ್ಲಿ ಪಕ್ಷವನ್ನು ಗೆಲ್ಲಿಸಲು ಸಿದ್ದರಾಮಯ್ಯ ಅವರು ಶ್ರಮಿಸೋದಾಗಿ ಹೇಳಿದ್ದಾರೆ ಅಂತ ಸ್ಪಷ್ಟಪಡಿಸಿದರು. ಇದೇ ವೇಳೆ ತಾವೇ ಮುಂದಿನ ಕೆಪಿಸಿಸಿ ಅಧ್ಯಕ್ಷರಾಗಲಿದ್ದಾರೆ ಎಂಬ ಊಹಾಪೋಹಗಳನ್ನು ಕಡಾಖಂಡಿತವಾಗಿ ತಳ್ಳಿ ಹಾಕಿದ ಜಾರಕಿಹೊಳಿ, ನನ್ನ ಸದ್ಯಕ್ಕೆ ಯಾವುದೇ ಸಚಿವ ಸ್ಥಾನದ ಆಕಾಂಕ್ಷಿಯೂ ಅಲ್ಲ, ಸಂಪುಟ ರಚನೆಯ ಚರ್ಚೆಗಳು ಇನ್ನೂ ಆರಂಭ ಆಗಿಲ್ಲ. ಸಿದ್ದರಾಮಯ್ಯ ಮತ್ತು ಡಿಕೆಶಿ ಇಬ್ಬರು ಸದ್ಯ ದೆಹಲಿಯಲ್ಲಿದ್ದಾರೆ. ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರೊಂದಿಗೆ ಚರ್ಚಿಸಿ ಬಂದ ನಂತರವೇ ಹೈಕಮಾಂಡ್ ನಿರ್ಧಾರ ಏನೆಂಬುದು ನಮಗೆ ಗೊತ್ತಾಗುತ್ತೆ. ಅವ್ರು ಏನೇ ತೀರ್ಮಾನ ತಗೊಂಡ್ರು ನಾವು ಒಪ್ಕೊಳ್ತೇವೆ. ಇನ್ನು ರಾಜ್ಯದಲ್ಲಿ ಎಷ್ಟು ಜನ DCMಗಳು ಇರಲಿದ್ದಾರೆ ಅನ್ನೋದಕ್ಕೆ ಸದ್ಯಕ್ಕೆ ನನಗೆ ಗೊತ್ತಿಲ್ಲ. ಶನಿವಾರ ಸಂಜೆಯ ವೇಳೆಗೆ ಶಾಸಕಾಂಗ ಪಕ್ಷ ಸಭೆ ಮುಗಿಯುತ್ತೆ, ಎಲ್ಲವೂ ಕಂಪ್ಲೀಟ್ ಆಗಿ ಕ್ಲಿಯರ್ ಆಗಲಿದೆ. ಬಹುಶಃ ಸೋಮವಾರ ಅಥವಾ ಮಂಗಳವಾರದೊಳಗೆ ಹೊಸ ಸರ್ಕಾರದ ಪ್ರಮಾಣ ವಚನ ಪ್ರಕ್ರಿಯೆ ಸರಳವಾಗಿ ಮುಗಿಯುವ ಸಾಧ್ಯತೆ ಇದೆ ಅಂತ ಜಾರಕಿಹೊಳಿ ಮಹತ್ವದ ಮಾಹಿತಿ ಕೊಟ್ಟಿದ್ದಾರೆ. ಅಂದರೆ ಎಷ್ಟು DCM ಅಂತ ಗೊತ್ತಿಲ್ಲ, ನಾನಂತೂ ಆಕಾಂಕ್ಷಿ ಅಲ್ಲ ಕ್ಯಾಬಿನೆಟ್ಗೆ. ಆಮೇಲೆ ಈಗ ಓದೋರು ಬರೋರು ನೀಟಾಗಿ ಹೋದರೆ ಪಕ್ಷದ ದೃಷ್ಟಿಯಿಂದ ಒಳ್ಳೆಯದು ಅಂತ ಸಿದ್ದರಾಮಯ್ಯನವ್ರಿಗೂ DK ಅವ್ರ ಬಗ್ಗೆ ಉಲ್ಲೇಖ ಮಾಡಿ ಹೇಳಿದ್ದಾರೆ. ಇವ್ರು ಹಿಂದೆ ಹೇಳ್ತಿದ್ರು, ಅಂದರೆ ಹೈಕಮಾಂಡ್ ಬಳಿ ಆದಂಥ ಒಪ್ಪಂದದ ಪ್ರಕಾರವೇ ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಮೊದಲು ಯಾವ ಒಪ್ಪಂದ, ಯಾವ ಅಧಿಕಾರ ಹಂಚಿಕೆ ಅಂತ ಹೇಳಾರಪ್ಪ ಎಲ್ಲ. ಸೊ ಓಕೆ, ನೀವು ಬಟ್ ತುಂಬ ಸ್ಮಾರ್ಟ್ ಗೇಮ್, ಸ್ಮಾರ್ಟ್ ಪಾಲಿಟಿಕ್ಸ್ ಮಾಡ್ತಾರೆ ಸತೀಶ್ ಜಾರಕಿಹೊಳಿ, ಹುಷಾರಾಗಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.